ನಿಮಗೆ ಗೊತ್ತಾ ವರ್ಲ್ಡ್ ವಾರ್ 2 ಟೈಮ್ ಅಲ್ಲಿ ಗುಜರಾತ್ನ ಈ ಒಬ್ಬ ಸಣ್ಣ ಬಿಸ್ನೆಸ್ ಮ್ಯಾನ್ ಇಂಡಿಯಾದ ಫೇವರೇಟ್ ಬಿಸ್ಕೆಟ್ ನ ಇನ್ವೆಂಟ್ ಮಾಡ್ತಾನೆ ಅಂಡ್ ಇವತ್ತು ಅದು ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಸೋಲ್ಡ್ ಬಿಸ್ಕೆಟ್ ಅಂತ ಕರೆಸ್ಕೊಳ್ಳುತ್ತೆ. 1929 ಅಲ್ಲಿ ಮೋಹನ್ ಲಾಲ್ ಚೌಹಾಣ್ ಅನ್ನೋ ಒಬ್ಬ ಸಣ್ಣ ಬಿಸ್ನೆಸ್ ಮ್ಯಾನ್ ಮುಂಬೈನ ವಿಲ್ಲೆ ಪಾರ್ಲೆಯಲ್ಲಿ ಒಂದು ಫ್ಯಾಕ್ಟರಿನ ಪರ್ಚೇಸ್ ಮಾಡ್ತಾನೆ. ಆರಿಜಿನಲಿ ಅಲ್ಲಿ ಟಾಫೀಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋ ಪ್ಲಾನ್ ಮಾಡಿರ್ತಾರೆ, ಬಟ್ ಕ್ವಿಕ್ ಆಗಿ ಒಂದು ಪ್ರಾಬ್ಲಮ್ ನ ನೋಟಿಸ್ ಮಾಡ್ತಾರೆ. ಅದೇನಂತ ಆದ್ರೆ ನಮ್ಮ ಇಂಡಿಯಾದಲ್ಲಿದ್ದ ಎಲ್ಲಾ ಬಿಸ್ಕೆಟ್ಸ್ ಇಂಗ್ಲೆಂಡ್ ಇಂದ ಇಂಪೋರ್ಟ್ ಆಗ್ತಿತ್ತು ಅಂಡ್ ಅವೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಆಗಿತ್ತು. ಆಮೇಲೆ ಅದೇ ಟೈಮ್ ಅಲ್ಲಿ ಇಂಡಿಯಾದ ಸ್ವದೇಶಿ ಮೂವ್ಮೆಂಟ್ ಇಂದ ಇವರು ಇನ್ಸ್ಪೈರ್ ಆಗಿರ್ತಾರೆ. ಅದಕ್ಕೇನೆ ಬ್ರಿಟಿಷ್ ಬಿಸ್ಕೆಟ್ಸ್ ಬೇಡ, ನಮ್ಮ ಸ್ವಂತ ಓನ್ ದೇಸಿ ಬಿಸ್ಕೆಟ್ಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಅಲ್ಲಿ ಹುಟ್ಟಿದೆ ಪಾರ್ಲೆ ಗ್ಲೂಕೋ. ಇದು ಡೇ 4 ಆಫ್ ಸ್ಟೋರಿ ಬಿಹೈಂಡ್ ಇಂಡಿಯನ್ ಬ್ರಾಂಡ್ಸ್. 1940s ಅಲ್ಲಿ ವರ್ಲ್ಡ್ ವಾರ್ 2 ಸ್ಟಾರ್ಟ್ ಆಗುತ್ತೆ. ಅವಾಗ ಬ್ರಿಟಿಷ್ ಇಂಡಿಯನ್ ಸೋಲ್ಜರ್ಸ್ ಗೆ ಈ ಬಿಸ್ಕೆಟ್ಸ್ ನ ಸಪ್ಲೈ ಮಾಡ್ತಾರೆ ಬಿಕಾಸ್ ಇಟ್ ಈಸ್ ಅಫೋರ್ಡಬಲ್ ಪ್ಲಸ್ ಎನರ್ಜೆಟಿಕ್ ಪ್ಲಸ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಅಂತ. ಈ ಸೋಲ್ಜರ್ಸ್ ಇಂದ ಈ ಬಿಸ್ಕೆಟ್ ಇಂಡಿಯಾದ ಎಲ್ಲಾ ಕಡೆ ಪಾಪ್ಯುಲರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. 1970s ಅಲ್ಲಿ ಈ ಮಾರ್ಕೆಟ್ ಅಲ್ಲಿ ತುಂಬಾ ಕಾಪಿ ಕ್ಯಾಟ್ಸ್ ಉಟ್ಕೊಂತವೆ. ಇದನ್ನ ಸ್ಟಾಪ್ ಮಾಡಬೇಕು ಅಂತ ಅಂಡ್ ಅವ್ರ ಬಿಸ್ನೆಸ್ ಅಲ್ಲಿ ಒಂದು ಯುನಿಕ್ನೆಸ್ ನ ಮೇಂಟೈನ್ ಮಾಡಬೇಕು ಅಂತ ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಒಂದು ಚಬ್ಬಿ ಗರ್ಲ್ ಇಮೇಜ್ ನ ಆಡ್ ಮಾಡ್ತಾರೆ ಅಂಡ್ ದಟ್ ಗರ್ಲ್ ಬಿಕೇಮ್ ದ ಫೇಸ್ ಆಫ್ ಇಂಡಿಯಾಸ್ ಚೈಲ್ಡ್ಹುಡ್. ಇವತ್ತು ಪಾರ್ಲೆಜಿ ಪ್ರತಿದಿನ 40 ಕೋಟಿಗಿಂತ ಜಾಸ್ತಿ ಬಿಸ್ಕೆಟ್ಸ್ ನ ಸೆಲ್ ಮಾಡ್ತಾರೆ ಅಂಡ್ ಈವನ್ ಆಫ್ಟರ್ 85 ಇಯರ್ಸ್ ಸೇಮ್ ಬಿಸ್ಕೆಟ್ಸ್, ಸೇಮ್ ಗರ್ಲ್ ಅಂಡ್ ಸೇಮ್ ಟ್ರಸ್ಟ್. ಈ ಸ್ಟೋರಿ ಏನ್ ಹೇಳುತ್ತೆ ಗೊತ್ತಾ? ಇನೋವೇಷನ್ ಅಂದ್ರೆ ಲಕ್ಸುರಿ ಅಲ್ಲ, ನೆಸೆಸಿಟಿಗೆ ಒಂದು ಲಾಜಿಕ್ ನ ಅಪ್ಲೈ ಮಾಡೋದು. ಪಾರ್ಲೆಜಿ ಜಸ್ಟ್ ಬಿಸ್ಕೆಟ್ಸ್ ನ ಬಿಲ್ಡ್ ಮಾಡಲಿಲ್ಲ, ಎಮೋಷನ್ ನ ಬಿಲ್ಡ್ ಮಾಡ್ತಾರೆ. ತಿಳ್ಕೊಳ್ಳಿ, ನಿಮ್ಮ ಬಿಸ್ನೆಸ್ ದೊಡ್ಡದಾಗಬೇಕು ಅಂತ ಇದ್ರೆ ನಿಮ್ಮ ಪ್ರಾಡಕ್ಟ್ ಸಿಂಪಲ್ ಆಗಿದ್ರು ನಡೆಯುತ್ತೆ, ಬಟ್ ಲಾಜಿಕ್ ಪವರ್ಫುಲ್ ಆಗಿರ್ಬೇಕು ಅಷ್ಟೇ. ಈ ಪಾರ್ಲೆಜಿಲಿ ಜಿ ಅಂದ್ರೆ ಏನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂಡ್ ಇದೇ ತರ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಗೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.